ಆರೋಗ್ಯಮ್ಮ ನಮ್ದು ಆರೋಗ್ಯ ತಗೊಂಡು ಹೋಗ್ತಾರೆ ಸರಿ ಕಾರ್ಯಕ್ರಮ ಪ್ರಶಾಂತ್ ರವಿಕುಮಾರ್ ಅವರು MLC ಅವರು ರೇಡಿಯೋ ಬಂದು ಒಂದು 2 ನಿಮಿಷ ನಾನೇ ಕೊನೆಯದಾಗಿ ಅವರನ್ನು ಮಾತಾಡ್ಸಿದ್ದೆ. ಅದಾಗಿ 5 ನಿಮಿಷ ಆಗಬೇಕಾದ್ರೆ ಕಿಡ್ನಾಪ್ ಆಗಿದೆ. ಅವತ್ತು ರಾತ್ರಿ ಹೆಗಡೆ ಅವ್ರ ಹತ್ರ ಹೇಳಿದ್ದೆ ನಾನು ಈಗ ಆಯ್ತು ಇವತ್ತು ನ್ಯಾಯ ಕೇಳಿದ್ರೆ ಈ ನಮ್ಮ ಮೇಲೆ ಪಾಲಿಕೆ ಮಾಡ್ತಾ ಇದ್ದಾರೆ ನೋಡಿ. ನಿಮ್ಮ ಪಕ್ಷ ಇದ್ದವರು ಹೇಳ್ತಾ ಇದ್ದಾರೆ ಇಷ್ಟು ದೊಡ್ಡ ಮನೆ ಕಟ್ಟಿದರೆ ಸೊಪ್ಪಿನ ಹೆಸರು ಹೇಳ್ಕೊಂಡು ಹಣ ಮಾಡಿದ್ರು ಅಂತ ಹೇಳ್ತಾ ಇದ್ದಾರೆ ಸರ್. ಹಾಗಾದ್ರೆ ನಮ್ಮ ಮನೆಗೆ ನ್ಯಾಯ ಇಲ್ವ ಸರ್? ಹಾಗಾದ್ರೆ ನೋಡಿ, ನಮ್ಮ ಕುಟುಂಬದ ದೊಡ್ಡಪ್ಪ ಅವರಿದ್ದಾರೆ, ಅವರ ಹತ್ರನೇ ಇದೇ ವೀರನಗರ ಹೇಳಿದ್ದಾರೆ ನೋಡಿ, ಇದು ನಮ್ಮ ಮನೆಯಿಂದ ಆಗಿದ್ದು ಹೌದು, ಅನ್ಯಾಯ ಆಗಿದೆ, ಇದನ್ನು ಇಲ್ಲಿಗೆ ಮುಗಿಸಿಬಿಡುವಂತ ಹೇಳಿದ್ದಾರೆ. ಹಾಗಾದ್ರೆ ನ್ಯಾಯ ಯಾರು ಕೊಡಿಸೋದು ಸರ್? ಇದೇ ವೀರನಗರ ತಮ್ಮನ ಬಳಿಗೆ ನನ್ನ ಗಂಡ ಮತ್ತು ತಮ್ಮ ಹೋಗಿದ್ದ ವಿಠಲಗೌಡ ಅಂತ ನೋಡಿ. ನಾನು ಸೌಜನ್ಯ ಅಪ್ಪ, ಅವನು ಸೌಜನ್ಯ ಮಾವ ಅಂತ ಹೇಳಿದಕ್ಕೆ ಹೌದಾ ಮರೆ, ತುಂಬಾ ಒಳ್ಳೆ ಹುಡುಗಿ, ತುಂಬಾ ಚೆನ್ನಾಗಿದ್ದಾಳೆ, ಇನ್ನು ನಿನಗೆ ಪಕ್ಷದವರೆಲ್ಲ ಬಂದು ಹಣ ಕೊಡ್ತಾ ಇದ್ದಾರೆ, ಅದನ್ನು ಸುಮ್ಮನೆ ಕೋರ್ಟು ಕಚ್ಚಿದೆ ಅಂತ ಖರ್ಚು ಮಾಡಬೇಡ, ಇದ್ದ ಮಕ್ಕಳು ನೋಡ್ಕೊಂಡಿರು ಅಂತ ಹೇಳಿದ್ದಾರೆ. ಅನ್ನೋದು ತಮ್ಮನಿಗೆ ಕೂಡ ಅದೇ ಇದೆ, ನೀನು ಕೂಡ ನಡೆದುಕೊಂಡು ಹೋಗುವಾಗ ಆಚೆ ಈಚೆ ದೊಡ್ಡ ಬಂಡೆಗಳಿರುತ್ತೆ, ಆ ಕಡೆಗೆ ನೋಡ್ಕೊಂಡು ನಡಿ, ಹೆಲ್ಮೆಟ್ ಧರಿಸ್ಕೊಂಡು ನಡಿ ಅಂತ ಇದೇ ಮಾತು ಹೇಳಿದ್ದಾರೆ ಸರ್. ಹಾಗಾದ್ರೆ ಸಾಂತ್ವನ ಯಾರು ಹೇಳ್ತಾ ಇದ್ದಾರೆ ಸರ್? ನಾನು ಬಂದಿರತಕ್ಕಂಥ ಉದ್ದೇಶ ಒಂದನೇ, ನಾವು ಪಾಪ ನಾವು ಮಗಳೇನು ಕಳ್ಕೊಂಡಿರೋದಕ್ಕೆ ನಾವು ಬೆಲೆ ಕಟ್ಟೋದಕ್ಕೆ ಸಾಧ್ಯ ಇಲ್ಲ. ನಾನು ಇವತ್ತೇನು ವಿನಂತಿ ಮಾಡಕ್ಕೆ ಬಂದೇನೆ ಅಂತ ಹೇಳಿದ್ರೆ, ಇವತ್ತೇ CBI ಕೋರ್ಟ್ ಏನು ಆಗಿದೆ, ಇವತ್ತು ಆದೇಶ ಆಗಿದೆ, ಮೇಲ್ಮನವಿ ಮಾಡ್ತಕ್ಕಂಥ ನಿರ್ಧಾರ ತಗೊಂಡಿದ್ದೆ ಆದರೆ ನಾವು ಸುಪ್ರೀಂ ಕೋರ್ಟಲ್ಲಿ ಅಡ್ವೊಕೇಟು ಮತ್ತೊಂದು ಏನೂ ತಲೆ ಕಟ್ಟಿಸ್ಕೊಬಿಡೆ, ನಾವು ಪಕ್ಷ ಜವಾಬ್ದಾರಿ ತೆಗೆದುಕೊಂಡ್ರೆ ಖಂಡಿತ ನನ್ನ ಬರೋಗುತ್ತೆ. ಆಗಿದ್ದೆಲ್ಲ ಆಯಿತು, ನೀವು ತಲೆಗೆ ಅದ್ರ ಬಗ್ಗೆ ನಾವು ನೋಡಿ, ನಾವಂತೂ ಪಾಪ ಮಗಳು ವಾಪಸ್ ತರಬೇಕಂತೂ ಸಾಧ್ಯ ಇಲ್ಲ. ಆದರೆ ಖಂಡಿತ ನೀವು ಅದ್ರ ಬಗ್ಗೆ ನೀವು ನಿರ್ಧಾರ ಮಾಡಿ, ನೀವೇನು ಸುಪ್ರೀಂ ಕೋರ್ಟ್ ಏನಾಗಬೇಕು ಖಂಡಿತ ನಾನು ನಿಮ್ಮ ಜೊತೆ ಇರ್ತೇನೆ ಅಂತ ನಾನು ಖಂಡಿತ ಹೇಳ್ತೇನೆ. ಸೌಜನ್ಯ ಮಿಸ್ ಆದ ದಿವಸ ಮನೆಗೆ ರಾತ್ರಿ 9:30 ಬಂದಿದ್ರು. ನಾನೇ ನೋಡಿದ್ದೇನೆ ಅವರ ಪ್ರಾಪರ್ಟಿಯಿಂದ ಅವರೊಂದು ಬುಕ್ಕಿಂದ 2 ನಂಬರ್ ತಗೊಂಡು ಹೋಗಿದ್ರು. ಒಂದು ನಮ್ಮ ಅಕ್ಕಂದು, ಇನ್ನೊಂದು ನಮ್ಮ ಭಾವಂದು, 3ನೇ ಅಕ್ಕಂದು. ಆ ನಂಬರ್ ನನಗೆ ಇದರಲ್ಲಿ ಯಾವಾಗ ಝೂಮ್ ಮಾಡೋಕ್ಕಾಗಿತ್ತು. ಇದೇ ಚೀಟಿಯನ್ನು ಕಟ್ ಮಾಡಿಟ್ಟಿದ್ದಾರೆ ನೋಡಿ, ಎಷ್ಟು ಫಿಟ್ ಮಾಡ್ಕೊಂಡಿದ್ದಾರೆ ಸರ್. ಮರುದಿವಸ ಬೆಳಿಗ್ಗೆ ನಾವು ತಮ್ಮನೇ ಮಾತಾಡಿದ್ವಿ. ನಾನು ನಮ್ಮ ತಂದೆಯಲ್ಲಿ ಇದ್ದಾಗ ಎಷ್ಟನೇ ಕ್ಲಾಸ್ ಅಂತ ಹೇಳಿದ್ರೆ ಅವ್ರು ಯಾರೊಟ್ಟಿಗೆ ಹೋಗಿರ್ಬೇಕು, 2 ದಿವಸದಲ್ಲಿ ಬರ್ಬೋದು, ನೀವೇನು ಅವರಿಗೆ ಹೊಡಿಲಿಕ್ಕೆ ಹೋಗ್ಬೇಡಿ ಅನ್ನೋ ಮಾತನ್ನು ಇಲ್ಲಿ ದನಿಗಳಾಗಿದ್ದವರು ಬಾಯಲ್ಲಿ